Hi everyone, welcome back to my channel. Students, 2021 ಅಕಾಡೆಮಿಕ್ ಇಯರ್ನ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಈಗಾಗಲೇ ರಿಲೀಸ್ ಆಗಿದೆ. ಅದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಯಾವ ರೀತಿ ನೀವು ಕ್ವೆಶ್ಚನ್ ಪೇಪರ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ತಿಳಿಸಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಯು ದ ಆನ್ಸರ್ಸ್ ಫಾರ್ ದ ಮಾಡೆಲ್ ಕ್ವೆಶ್ಚನ್ ಪೇಪರ್ 1 ಕೆಮಿಸ್ಟ್ರಿ ಪಾರ್ಟ್. ಸೊ ಕೆಮಿಸ್ಟ್ರಿ ಪಾರ್ಟಲ್ಲಿರುವಂಥ ಕ್ವೆಶನ್ಸ್ ಅಷ್ಟಕ್ಕೂ ಕೂಡ ಈಗ ಆನ್ಸರ್ಸನ್ನು ಸಾಲ್ವ್ ಮಾಡಿದ್ದೀನಿ. ಸೊ ಸಾಲ್ವ್ಡ್ ಆನ್ಸರ್ಸ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. Because in science it is very important to analyze the question. I always stress you to understand the questions. Because ನಿಮಗೆ ಒಂದು ಕ್ವೆಶ್ಚನ್ ಪೇಪರಲ್ಲಿರುವಂಥ ಕ್ವೆಶ್ಚನ್ ಅದೇ ರೀತಿ ಇನ್ನೊಂದು ಕ್ವೆಶ್ಚನ್ ಪೇಪರಲ್ಲಿ ಫ್ರೇಮ್ ಆಗಿರೋದಿಲ್ಲ. ಕಾನ್ಸೆಪ್ಟ್ ವಿಲ್ ಬಿ ದೇರ್ ಬಟ್ ದ ವೇ ಆಫ್ ಆಸ್ಕಿಂಗ್ ಕ್ವೆಶ್ಚನ್ ವಿಲ್ ಬಿ ಡಿಫ್ರೆಂಟ್. ಸೊ ಕ್ವೆಶ್ಚನ್ ಕೇಳುವಂಥ ಒಂದು ರೀತಿ ಬೇರೆ ಆಗಿರುತ್ತೆ. ಸೊ ದಟ್ ಈಸ್ ದ ರೀಸನ್ ಆಲ್ವೇಸ್ ಇನ್ ಯೋರ್ ಸೈನ್ಸ್ ಸಬ್ಜೆಕ್ಟ್ ಯು ಹ್ಯಾವ್ ಟು ಆ್ಯಂಡ್ ಯು ನೀಡ್ ಟು ಕಾನ್ಸಂಟ್ರೇಟ್ ಆನ್ ದ ಟಾಪಿಕ್ಸ್, ನಾಟ್ ಆನ್ ದ ಕ್ವೆಶನ್ಸ್. ಯಾವ ಟಾಪಿಕ್ಸನ್ನು ಹೆಚ್ಚಾಗಿ ಕ್ವೆಶನ್ ಪೇಪರ್ಸಲ್ಲಿ ಕೇಳಿದರೆ ಅನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆ್ಯಂಡ್ ಯು ಹ್ಯಾವ್ ಟು ಆನ್ಸರ್ ಫಾರ್ ದ ಕ್ವೆಶನ್ಸ್. ಸೊ ದೆನ್ ಐ ಸ್ಟಾರ್ಟ್ ವಿತ್ ದ ಸಾಲ್ವ್ಡ್ ಆನ್ಸರ್ಸ್ ಫಾರ್ ದ ಮಾಡೆಲ್ ಕ್ವೆಶ್ಚನ್ ಪೇಪರ್ 1 ಕೆಮಿಸ್ಟ್ರಿ ಪಾರ್ಟ್. ಸೊ ಫಸ್ಟ್ ಕ್ವೆಶನ್ ಇಸ್ ದ ಗ್ಯಾಸ್ ಲಿಬರೇಟೆಡ್ ವೆನ್ ಅನ್ ಆಸಿಡ್ ರಿಯಾಕ್ಟ್ ವಿತ್ ದ ಮೆಟಲ್ ಈಸ್ ಅಂತ ಕೇಳಿದ್ದಾರೆ. ಸಿ ವೆನ್ ಎವರ್ ಎನಿ ಮೆಟಲ್ ರಿಯಾಕ್ಟ್ ವಿತ್ ಆಸಿಡ್, ನಾನು ಹಿಂದೆ ನಿಮಗೆ ಕೆಲವೊಂದು ವಿಡಿಯೋಸ್ನಲ್ಲಿ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಲೆಸನ್ಸ್ ಮಾಡುವಾಗ. ಎನಿ ಮೆಟಲ್ ವೆನ್ ಇಟ್ ರಿಯಾಕ್ಟ್ ವಿತ್ ಆಸಿಡ್ ಹೈಡ್ರೋಜನ್ ಗ್ಯಾಸ್ ವಿಲ್ ಬಿ ಲಿಬರೇಟೆಡ್. ದಟ್ ಮೀನ್ಸ್ ಹೈಡ್ರೋಜನ್ ಗ್ಯಾಸ್ ಈಸ್ ರಿಲೀಸ್ಡ್. ಸೊ ದ ಆಪ್ಷನ್ಸ್ ಆರ್ ಹೈಡ್ರೋಜನ್, ಕ್ಲೋರಿನ್, ಕಾರ್ಬನ್ ಡೈಆಕ್ಸೈಡ್ and nitrogen dioxide, but the answer is hydrogen gas. Okay, for example, so ನೀವು ಜಿಂಕ್ನ HCl ಗೆ ಹಾಕಿದಾಗ ಏನಾಗುತ್ತೆ, there is formation of zinc chloride and hydrogen gas is released. ಸೊ ಈ ಆಕ್ಟಿವಿಟಿ ಆಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಲೆಸನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದರ ರಿಲೇಟೆಡ್ ಲ್ಯಾಬ್ ಆಕ್ಟಿವಿಟಿ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಕ್ಲಿಯರ್? ಸೊ ಲುಕಿಂಗ್ ಅಟ್ ದ ಸೆಕೆಂಡ್ ಕ್ವೆಶನ್, ದ ಹೈಡ್ರೋಕಾರ್ಬನ್ ದಟ್ ಅಂಡರ್ಗೋಸ್ ಅಡಿಷನ್ ರಿಯಾಕ್ಷನ್ ಅಮಾಂಗ್ ದ ಫಾಲೋಯಿಂಗ್ ಈಸ್. ಸೊ ನೀವು ಈ ಕ್ವೆಶನನ್ನು ನೋಡಿದ್ರೆ ಅಡಿಷನ್ ರಿಯಾಕ್ಷನ್ ಅಂದರೂ ಒಂದೇ, ಹೈಡ್ರೋಜಿನೇಷನ್ ಅಂದರೂ ಒಂದೇ. ಅಡಿಷನ್ ರಿಯಾಕ್ಷನ್ ಈಸ್ ಸೇಮ್ ಆಸ್ ಹೈಡ್ರೋಜಿನೇಷನ್. ಸೊ ಹೈಡ್ರೋಜಿನೇಷನಲ್ಲಿ ಏನಾಗುತ್ತೆ, ಅಡಿಷನ್ ಆಫ್ ಹೈಡ್ರೋಜನ್ ಟು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಟು ಗೆಟ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಸೊ ಹಾಗಾದರೆ ನಾವು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನನ್ನು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ C2H6 ಈಸ್ ಸ್ಯಾಚುರೇಟೆಡ್, ಯಾಕೆ ಅಂದರೆ ಇದು ಈಥೇನ್. C3H8 saturated because propane. CH4 saturated because it is methane. C3H6 is propene. This is unsaturated. Okay, the hydrocarbon that undergoes addition reaction among the following is C3H6. ಯಾಕೆ ಅಂದರೆ C3H6 is propene, that is unsaturated hydrocarbon. Okay, so the third question is, in the modern periodic table as we move from left to right along the period, ಅಟಾಮಿಕ್ ಸೈಜ್ ಆಫ್ ದ ಎಲಿಮೆಂಟ್ಸ್ ಡ್ಯಾಶ್. ಏನಾಗುತ್ತೆ ಅಟಾಮಿಕ್ ಸೈಜ್? ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಪೀರಿಯಡ್ ತೊಗೊಂಡು ಅಲ್ಲಿರುವಂಥ ಎಲಿಮೆಂಟ್ಸನ್ನು ನೋಡೋಣ. ಐ ಆಮ್ ಟೇಕಿಂಗ್ ನಾವು ಸೆಕೆಂಡ್ ಪೀರಿಯಡ್. ಇನ್ ಸೆಕೆಂಡ್ ಪೀರಿಯಡ್ ದ ಫಸ್ಟ್ ಎಲಿಮೆಂಟ್ ಇಸ್ ಲಿಥಿಯಮ್, ದೆನ್ ಬೆರಿಲಿಯಮ್, ದೆನ್ ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೂರಿನ್ and we have neon as the last element. So lithium atomic number 3. So first shell of lithium has 2 electrons, second shell has 1. Whereas beryllium has 2 electrons on first and on the second shell also it has 2. Now let me take the last element. Neon has 2 electrons on the first shell and 8 electrons on the second shell. So ಇಲ್ಲಿ lithium ಅಲ್ಲಿ only 1 electron ಇರೋದ್ರಿಂದ outermost orbital ನ್ಯೂಕ್ಲಿಯಸ್ಗೂ ಹಾಗೂ outermost ಆರ್ಬಿಟಲ್ ಇರುವಂಥ ಎಲೆಕ್ಟ್ರಾನ್ಗೂ ಅಫಿನಿಟಿ ಕಡಿಮೆ, ಅಂದರೆ ಅಟ್ರಾಕ್ಷನ್ ಕಡಿಮೆ. ಸೊ ಆಸ್ ನಂಬರ್ ಆಫ್ ಎಲೆಕ್ಟ್ರಾನ್ ಇನ್ಕ್ರೀಸಸ್, ಅಂದರೆ ಈಗ ಲಿಥಿಯಮಿಂದ ಬೆರಿಲಿಯಮ್ಗೆ, ಬೆರಿಲಿಯಮಿಂದ ಬೋರಾನ್, ದೆನ್ ಟು ಕಾರ್ಬನ್, ದೆನ್ ಟು ನೈಟ್ರೋಜನ್, ಆಕ್ಸಿಜನ್, ಫ್ಲೂರಿಯನ್ಗೆ ಮೂವ್ ಆಗ್ತಿದ್ದಂಗೆ ಏನಾಗುತ್ತೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕೀಪ್ ಆನ್ ಇನ್ಕ್ರೀಸಿಂಗ್. ಸೊ ಆಸ್ ಅ ರಿಸಲ್ಟ್ ಏನಾಗುತ್ತೆ, ನಾವು ನಿಯಾನ್ಗೆ ಬಂದಾಗ ವಿ ಕ್ಯಾನ್ ಸಿ 8 ಎಲೆಕ್ಟ್ರಾನ್ಸ್ ಆನ್ ದ ಔಟರ್ ಮೋಸ್ಟ್ ಆರ್ಬಿಟ್. ಲಿಥಿಯಮ್ಗೂ ಹಾಗೂ ನಿಯಾನ್ಗೂ ಕಂಪೇರ್ ಮಾಡಿದಾಗ ನಿಯಾನಲ್ಲಿ 8 ಎಲೆಕ್ಟ್ರಾನ್ಸ್ ಇರೋದ್ರಿಂದ ಏನಾಗುತ್ತೆ, so the nucleus of neon has more affinity or attraction towards the 8 electrons. So attraction ಜಾಸ್ತಿ ಆದಾಗ ಏನಾಗುತ್ತೆ, ಶೆಲ್ shrink ಆಗುತ್ತೆ. ಸೊ the atomic size decreases. ಸೊ ಲಿಥಿಯಮ್ ಅಲ್ಲಿ ಔಟರ್ ಮೋಸ್ಟ್ ಆರ್ಬಿಟ್ ಏನಾಗುತ್ತೆ, ಫ್ರೀ ಆಗಿರುತ್ತೆ. ಸೊ the atomic size of lithium is more compared to the atomic size of the neon. Clear? So as we move from left to right, what happened along the period, the atomic size decreases, it decreases. Clear? ಸೊ ಈಗ ನೆಕ್ಸ್ಟ್ 1 ಮಾರ್ಕ್ ಕ್ವೆಶನ್ಸನ್ನು ನೋಡೋದಾದರೆ ತುಂಬ ಸಿಂಪಲ್ ಆಗಿದೆ ಕ್ವೆಶನ್ಸ್. ಸಿ, ಈಸ್ ಇಟ್ ಪಾಸಿಬಲ್ ಟು ಟೆಸ್ಟ್ ದ ಹಾರ್ಡ್ನೆಸ್ ಆಫ್ ವಾಟರ್
ಯೂಸಿಂಗ್ ಡಿಟರ್ಜೆಂಟ್ಸ್ ಅಂತ ಕೇಳಿದ್ದಾರೆ. ಸಿ ಡಿಟರ್ಜೆಂಟ್ಸ್ ಯೂಶಲಿ ವರ್ಕ್ ವೆಲ್ ವಿತ್ ಬೋತ್ ದ ಹಾರ್ಡ್ ವಾಟರ್ ಆ್ಯಂಡ್ ಸಾಫ್ಟ್ ವಾಟರ್ ಆ್ಯಂಡ್ ಹಾರ್ಡ್ ವಾಟರ್ ಎರಡರ ಜೊತೆಗೂ ಕೂಡ ಡಿಟರ್ಜೆಂಟ್ ಈಸಿಯಾಗಿ ವರ್ಕ್ ಆಗುತ್ತೆ. ಸೊ ಇಟ್ ಈಸ್ ನಾಟ್ ಪಾಸಿಬಲ್ ಟು ಟೆಸ್ಟ್ ದ ಹಾರ್ಡ್ನೆಸ್ ಆಫ್ ವಾಟರ್ ಯೂಸಿಂಗ್ ದ ಡಿಟರ್ಜೆಂಟ್ಸ್ ಬಿಕಾಸ್ detergents work well with both hard water and soft water. We can check by using the soap, not by using the detergent. Okay. So next, in the modern periodic table, the elements of 17th group are fluorine, chlorine, bromine and iodine respectively. Which element has the highest ability to receive electrons ಅಂತ ಕೇಳಿದ್ದಾರೆ. So 17th group ಅಲ್ಲಿ ನೋಡೋದಾದ್ರೆ ಈಗ ಕ್ಲೋರಿನ್, ಬ್ರೋಮಿನ್ and iodine. So ಇಷ್ಟನ್ನು ನೋಡಿದಾಗ chlorine has highest ability to receive the electrons because ಯಾಕೆಂದ್ರೆ chlorine is more powerful oxidizing agent compared to bromine and iodine. Clear? So next one more question. Next question ಅನ್ನು ನೋಡೋದಾದ್ರೆ ionic compounds have high melting point. Why? So ಇದು ನಿಮ್ಮ metals and non-metals lesson ಇಂದ ಕೇಳಿರುವಂತ question. See, ionic compounds have strong force of attraction. For example, ಈಗ sodium chloride ಅನ್ನು ತಗೊಂಡಾಗ sodium is a metal, chlorine is a non-metal, right? Sodium, it loses its one electron, chlorine receives one electron, right? See here, both are oppositely charged ions. It is positive and it is negative ion, right? So ionic compounds have strong force of attraction between the oppositely charged ions. And they also have high melting point. For example, the best example is salt. Salt is the best example for ionic compound. Okay, so the next question is name the ketone having 4 carbon atoms and write its structure. ತುಂಬಾನೇ simple. See, ketone is represented by ONE. Name ಬರಿಬೇಕಾದ್ರೆ ONE ಇಂದ suffix represent ಮಾಡ್ತೀವಿ. Structure ಬರಿಬೇಕಾದ್ರೆ we write C double bond O. ಅಂದ್ರೆ ಕಾರ್ಬನ್ಗೆ we attach double bond O to represent ketone. So ಇಲ್ಲಿ ಕೇಳಿರುವಂತದ್ದು ketone. So it is double bond O. 4 carbon atoms ಅಂದ್ರೆ bute. Right? Bute is the word root for 4 carbon atoms. Ketone na name ಬರಿಬೇಕಾದ್ರೆ first write butane. So this is a simple way. Butane ಅಂತ ಬರೆದು ಇದರಲ್ಲಿ E remove ಮಾಡಿ ನಾವು ಈ butane you add ONE. Remove E and add ONE. It will become butanone. So structure ಬರಿಬೇಕಾದ್ರೆ bute is 4 carbon atoms. So 1, 2, 3, 4 carbon atoms for butane and always ketone occurs in between. So C double bond O is representing the ketone group. Clear? So next question ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ನೀವು ಆ ಕ್ವೆಶ್ಚನ್ ಅನ್ನು ಅಟೆಂಡ್ ಮಾಡಲಿಲ್ಲ ಅಂದರೆ ಯು ಕ್ಯಾನ್ ಆಲ್ಸೋ ಅಟೆಂಡ್ ದಿಸ್ ಕ್ವೆಶ್ಚನ್. ಎಕ್ಸ್ಪ್ಲೈನ್ ದ ಕಂಬಷನ್ ರಿಯಾಕ್ಷನ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ವಿತ್ ಎನ್ ಎಕ್ಸಾಂಪಲ್ ಅಂತ ಕೊಟ್ಟಿದ್ದಾರೆ. ಸಿ ಕಾರ್ಬನ್ ಕಾಂಪೌಂಡ್ಸ್ ಆರ್ ಬರ್ನ್ in the presence of oxygen. Any carbon compounds, it will burn in the presence of oxygen to give carbon dioxide, water and energy. Okay, and in this burning process ಅಲ್ಲಿ ಏನಾಗುತ್ತೆ, heat and light is released and this reaction is called as combustion reaction. Exams ಅಲ್ಲಿ usually ಕೇಳ್ತಿರ್ತಾರೆ combustion reaction, addition reaction, substitution reaction ಕೇಳ್ತಿರ್ತಾರೆ. You need to concentrate on this concept. So when we look at the example, you can write any one chemical equation. See, carbon burn in the presence of oxygen to give carbon dioxide. Methane burn in the presence of oxygen to give carbon dioxide, water. Okay, along with this, heat and light is also released. Clear? So next 2 mark question ali, draw the diagram of apparatus used to show that acid solution in the water conducts electricity ಅಂತ ಕೇಳಿದರೆ. ಸೊ 2 ಮಾರ್ಕ್ಗೆ ಈ ಒಂದು ಡಯಾಗ್ರಾಮ್ ಕೇಳಿದರೆ ಯು ನೀಡ್ ಟು ರೈಟ್. ಸೊ ಇಲ್ಲಿ ಲೇಬಲಿಂಗ್ ಮಾಡೋಕ್ಕೆ ದೇ ಹ್ಯಾವ್ ಆಸ್ಕ್ಡ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್. ಯು ನೀಡ್ ಟು ಓನ್ಲಿ ಲೇಬಲ್ ದಿಸ್ ಪಾರ್ಟ್ ಇನ್ ದ ಎಕ್ಸಾಮಿನೇಷನ್. ನೋಡಬೇಕು ನೀವು ಯಾವ ಒಂದು ಲೇಬಲಿಂಗ್ ಕೇಳಿದ್ದಾರೆ ಅಂತ. ಆ ಒಂದು ಲೇಬಲಿಂಗ್ ಪಾರ್ಟನ್ನು ಮಾಡಿದ್ರೆ ಇಟ್ಸ್ ಮೋರ್ ದೆನ್ ಎನಫ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್, ದ ಗ್ಯಾಸ್ ಲಿಬರೇಟೆಡ್ ವೆನ್ ಸೋಡಿಯಂ ಕಾರ್ಬೋನೇಟ್ ರಿಯಾಕ್ಟ್ ವಿತ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಈಸ್ ಪಾಸ್ ಥ್ರೂ ದ ಲೈಮ್ ವಾಟರ್. ಅಂದರೆ ಸೋಡಿಯಂ ಕಾರ್ಬೋನೇಟನ್ನು ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಒಂದು ಗ್ಯಾಸ್ ಲಿಬರೇಟ್ ಆಗುತ್ತೆ. ಆ ಗ್ಯಾಸನ್ನು ನಾವು ಲೈಮ್ ವಾಟರಲ್ಲಿ ಪಾಸ್ ಮಾಡಿದಾಗ ವಿ ಗೆಟ್ ಅ ವೈಟ್ ಪ್ರೆಸಿಪಿಟೇಟ್. ಸೊ ಈ ವೈಟ್ ಪ್ರೆಸಿಪಿಟೇಟ್ಗೆ ನಾವು ಆ ಗ್ಯಾಸನ್ನು ಕಂಟಿನ್ಯೂಸ್ ಆಗಿ ಪಾಸ್ ಮಾಡ್ತಿದ್ದಾಗ ಏನಾಗುತ್ತೆ, ಥ್ರೂ ಲೈಮ್ ವಾಟರ್ ದ ಪ್ರೆಸಿಪಿಟೇಟ್ ವಿಲ್ ಬಿ ನಾಟ್ ವಿಸಿಬಲ್. ಯಾಕೆ ಅಂತ ಕೇಳಿದ್ದಾರೆ. ಸೊ ಇದು ಬಂದು ಆಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸಲ್ಲಿರುವಂಥ ಒಂದು ಕ್ವೆಶನ್. ಸೊ ಯೂಶಲಿ ಸೋಡಿಯಂ ಕಾರ್ಬೋನೇಟನ್ನು ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ
we will get carbon dioxide gas. Okay, carbon dioxide gas will be liberated when sodium carbonate reacts with dilute HCl. ಸೊ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನು ನಾವು ಲೈಮ್ ವಾಟರಲ್ಲಿ ಪಾಸ್ ಮಾಡಿದಾಗ ವಿ ಗೆಟ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ವಿಚ್ ಈಸ್ ಅ ವೈಟ್ ಪ್ರೆಸಿಪಿಟೇಟ್. ಓಕೆ, ಸೊ ಈ ಒಂದು ವೈಟ್ ಪ್ರೆಸಿಪಿಟೇಟ್ಗೆ ನಾವು ಎಕ್ಸಸ್ ಆಫ್ ಕಾರ್ಬನ್ ಡೈಆಕ್ಸೈಡನ್ನು ಪಾಸ್ ಮಾಡಿದಾಗ ಕ್ಯಾಲ್ಶಿಯಂ ಕಾರ್ಬೋನೇಟ್ ವಿಲ್ ಬಿ ಸಾಲ್ಯುಬಲ್ ಇನ್ ದ ವಾಟರ್. ಓಕೆ, it will be not visible, that will be soluble in the water. Clear? So next 3 mark question. First question, very simple question. Explain the limitations of Mendeleev's periodic table kelidare. Illi option kelidare. You can either explain the limitations of Mendeleev's periodic table or you can also explain the limitations of Newland's law of octaves. ಈ ಎರಡು ಕಾನ್ಸೆಪ್ಟನ್ನು ಹಿಂದಿನ ವಿಡಿಯೋಸ್ನಲ್ಲಿ ನಾನು ಲೈಕ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂತ ಎಕ್ಸಾಮ್ಸ್ಗೆ ಹೇಳಿದಾಗ ಇದನ್ನು ಹೇಳಿದ್ದೀನಿ. ಯು ನೀಡ್ ಟು ಕಾನ್ಸಂಟ್ರೇಟ್ ಆನ್ ದೀಸ್ ಟಾಪಿಕ್ಸ್. ಸೊ ಲಿಮಿಟೇಷನ್ಸ್ ಆಫ್ ಮೆಂಡೆಲಿವ್ಸ್ ಪೀರಿಯಾಡಿಕ್ ಟೇಬಲನ್ನು ನೋಡೋದಾದರೆ ನೋ ಫಿಕ್ಸೆಡ್ ಪೊಸಿಷನ್ ವಾಸ್ ಗಿವನ್ ಫಾರ್ ದ ಹೈಡ್ರೋಜನ್ ಆ್ಯಂಡ್ ನೋ ಪ್ಲೇಸ್ ಫಾರ್ ಐಸೋಟೋಪ್ಸ್. ಯಾಕೆ ಅಂದರೆ ಮೆಂಡೆಲಿವ್ಸ್ ಪೀರಿಯಾಡಿಕ್ ಟೇಬಲ್ ವಾಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ಅಟಾಮಿಕ್ ಮಾಸ್. ಅಂದರೆ ಎಲಿಮೆಂಟ್ಸ್ ವರ್ ಅರೇಂಜ್ ಬೇಸ್ಡ್ ಆನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ಅಟಾಮಿಕ್ ಮಾಸ್. ಸೊ ಐಸೋಟೋಪ್ಸ್ ಆಫ್, ಈಗ ಒಂದು ಎಕ್ಸಾಂಪಲ್ ತಗೊಂಡ್ರೆ ಹೈಡ್ರೋಜನ್ ಐಸೋಟೋಪ್ಸನ್ನು ನೋಡಿದ್ರೆ 1H1 2H1 3H1 3 ಐಸೋಟೋಪ್ಸ್ ಆಫ್ ಹೈಡ್ರೋಜನ್ ನಾವು ನೋಡ್ಬೋದು. ಸೊ ಹಾಗಂತ ನಾವು ಹೈಡ್ರೋಜನ್ಗೆ 3 ಪ್ಲೇಸನ್ನು ಕೊಡೋಕ್ಕಾಗಲ್ಲ. ಸೊ ನೋ ಪ್ಲೇಸಸ್ ವಾಸ್ ಗಿವನ್ ಫಾರ್ ಐಸೋಟೋಪ್ಸ್. ಕ್ಲಿಯರ್? ಸೊ ನೆಕ್ಸ್ಟ್ ಪಾಯಿಂಟ್, ನೋ ರೆಗ್ಯುಲರ್ ಟ್ರೆಂಡ್ ಇನ್ ಅಟಾಮಿಕ್ ಮಾಸ್ ಆ್ಯಂಡ್ ಕೋಬಾಲ್ಟ್ ವಾಸ್ ಪ್ಲೇಸ್ಡ್ ಬಿಫೋರ್ ದ ನಿಕಲ್. ಸೊ ಕೋಬಾಲ್ಟ್ ಆ್ಯಂಡ್ ನಿಕಲನ್ನು ನೋಡಿದಾಗ ದ ಅಟಾಮಿಕ್ ಮಾಸ್ ಆಫ್ ಕೋಬಾಲ್ಟ್ ವಾಸ್ ಮೋರ್ ದ್ಯಾನ್ ನಿಕಲ್. ಓಕೆ, ಸೊ ನಿಕಲನ್ನು ಫಸ್ಟ್ ಪ್ಲೇಸ್ ಮಾಡಬೇಕಿತ್ತು, ಬಟ್ ಕೋಬಾಲ್ಟ್ ವಾಸ್ ಪ್ಲೇಸ್ಡ್. ಸೊ ದಟ್ ವಾಸ್ ಅ ರಾಂಗ್ ಆರ್ಡರ್ ಆಫ್ ಅರೇಂಜ್ಮೆಂಟ್ and it is also limitation. Clear? So next question, the limitations of Newland's law of octaves. So first limitation bandu law was applicable only up to calcium. ನಾವು Newland's law of octaves ನ ಒಂದು ಟೇಬಲ್ ನ ನೋಡಿದಾಗ Newland's law was applicable only up to calcium. ಕ್ಯಾಲ್ಸಿಯಂ ಆದಮೇಲೆ ಬರುವಂಥ ಯಾವುದೇ ಎಲಿಮೆಂಟ್ಸ್ಗೂ ಕೂಡ this law was not applicable. Okay, and the properties of new element should not fit into is table. That means ಸೊ ಅವನ ಲಾ ಏನು ಹೇಳುತ್ತೆ, ಎವ್ರಿ 8th ಎಲಿಮೆಂಟ್ ಹ್ಯಾಸ್ ಅ ಸಿಮಿಲರ್ ಪ್ರಾಪರ್ಟಿ ದಟ್ ಆಫ್ ಫಸ್ಟ್ ಒನ್ ಅಂತ ಹೇಳುತ್ತೆ. ಆ ಲಾ ಕ್ಯಾಲ್ಶಿಯಂ ಆದಮೇಲೆ ಬರುವ ಯಾವುದೇ ಒಂದು ಎಲಿಮೆಂಟ್ಗೂ ಕೂಡ ಅಪ್ಲಿಕೇಬಲ್ ಆಗ್ತಿರಲಿಲ್ಲ. ನೆಕ್ಸ್ಟ್, ಐರನ್ ವಿಚ್ ರಿಸೆಂಬಲ್ಸ್ ದ ಕೋಬಾಲ್ಟ್ ಆ್ಯಂಡ್ ನಿಕಲ್ ಇನ್ ದ ಪ್ರಾಪರ್ಟೀಸ್ ಹ್ಯಾಸ್ ಬಿನ್ ಪ್ಲೇಸ್ಡ್ ಫಾರ್ ಅವೇ ಫ್ರಮ್ ದೀಸ್ ಎಲಿಮೆಂಟ್ಸ್. ಅಂದರೆ ಫಸ್ಟ್ ಸ್ಲಾಟಲ್ಲಿ ಕೋಬಾಲ್ಟ್ ಆ್ಯಂಡ್ ನಿಕಲನ್ನು ನ್ಯೂಲ್ಯಾಂಡ್ ಅರೇಂಜ್ ಮಾಡಿದ್ರು, ಲಾಸ್ಟ್ ಸ್ಲಾಟಲ್ಲಿ ಐರನನ್ನು ಅರೇಂಜ್ ಮಾಡಿದರು. ಓಕೆ, ಸೊ ಬಟ್ ಕೋಬಾಲ್ಟ್ ಆ್ಯಂಡ್ ನಿಕಲ್ ವಾಸ್ ಹ್ಯಾವಿಂಗ್ ದ ಪ್ರಾಪರ್ಟಿ ಸಿಮಿಲರ್ ಟು ದ ಐರನ್. ಸೊ ಏನು ಮಾಡಬೇಕಿತ್ತು, ಈ ಮೂರನ್ನು ಕೂಡ ಒಂದೇ ಸ್ಲಾಟಲ್ಲಿ ಅವರು ಅರೇಂಜ್ ಮಾಡಬೇಕಿತ್ತು. ಬಟ್ ಐರನ್ ವಿಚ್ ರಿಸೆಂಬಲ್ಸ್ ದ ಪ್ರಾಪರ್ಟಿ ಆಫ್ ಕೋಬಾಲ್ಟ್ ಆ್ಯಂಡ್ ನಿಕಲ್ ವಾಸ್ ಪ್ಲೇಸ್ಡ್ ಫಾರ್ ಅವೇ. ಇದೆರಡನ್ನೂ ಕೂಡ ತುಂಬ ದೂರ ಅವರು ಪ್ಲೇಸ್ ಮಾಡಿದರು. ನೆಕ್ಸ್ಟ್ ಪಾಯಿಂಟ್, ಇನ್ ಆರ್ಡರ್ ಟು ಫಿಟ್ ದ ಎಲಿಮೆಂಟ್ಸ್ ಇನ್ ಟು ಹಿಸ್ ಟೇಬಲ್ ನ್ಯೂಲ್ಯಾಂಡ್ ಅಡ್ಜಸ್ಟೆಡ್ 2 ಎಲಿಮೆಂಟ್ಸ್. ಸೊ ಕೋಬಾಲ್ಟ್ ಆ್ಯಂಡ್ ನಿಕಲನ್ನು ಅವರು ಒಂದೇ ಸ್ಲಾಟಲ್ಲಿ ಅರೇಂಜ್ ಮಾಡಿದರು, ಪ್ಲೇಸ್ ಇರಲಿಲ್ಲ ಅಂತ. ದಿಸ್ ಇಸ್ ರಾಂಗ್ ಆ್ಯಕ್ಚುಲಿ. ಓಕೆ, so next is also very simple and very easy question. Write one difference between saturated and unsaturated carbon compounds. Okay, and also you have to write carbon forms a covalent bond with other atoms but not the ionic bond. Why? See, saturated and unsaturated anna nodidaga, what is saturated hydrocarbon? Hydrocarbons which have single bond between carbon and carbon atom we call saturated, whereas hydrocarbon which have double bond or triple bond between the carbon atom we call it as unsaturated hydrocarbon. So ಇಲ್ಲಿ ನೋಡೋದಾದ್ರೆ they are alkanes, here alkenes and alkynes. Okay, so ಇನ್ನು ಕಾರ್ಬನ್ ಫಾರ್ಮ್ಸ್ ಕೋವಲೆಂಟ್ ಬಾಂಡ್. ಯಾಕೆ ಅಯೋನಿಕ್ ಬಾಂಡ್ ಫಾರ್ಮ್ ಆಗಲ್ಲ ಅಂತ ನೋಡೋದಾದ್ರೆ, ಸಿ ಜನರಲಿ ದ ಅಟಾಮಿಕ್ ನಂಬರ್ ಆಫ್ ಕಾರ್ಬನ್ is 6, so its valence electron is 4. Okay, so 4 valence electrons outer most ಆರ್ಬಿಟಲ್ಲಿ ಇರುತ್ತೆ ಕಾರ್ಬನ್ಗೆ. ಸೊ ಈ 4 ಎಲೆಕ್ಟ್ರಾನನ್ನು ಕಾರ್ಬನ್ ಲೂಸ್ ಮಾಡೋಕ್ಕೂ ಆಗಲ್ಲ. ಸೊ ಆಕ್ಟೇಟ್ ಕಾನ್ಫಿಗರೇಷನ್ನ ಫಾರ್ಮ್ ಮಾಡೋಕ್ಕೆ 4 ಎಲೆಕ್ಟ್ರಾನ್ಸನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೂ ನ್ಯೂಕ್ಲಿಯಸ್ ಆಫ್ ಕಾರ್ಬನ್ಗೆ ಆಗೋದಿಲ್ಲ. ಸೊ ಕಾರ್ಬನ್ ಏನು ಮಾಡುತ್ತೆ, ಇಟ್ ವಿಲ್ ನೈದರ್ ಗೇನ್ 4 ಎಲೆಕ್ಟ್ರಾನ್ಸ್ ನಾರ್ ಲೂಸ್ 4 ಎಲೆಕ್ಟ್ರಾನ್ಸ್, ಇನ್ಸ್ಟೆಡ್ ಇಟ್ ವಿಲ್ ಶೇರ್ ದಿಸ್ 4 ಎಲೆಕ್ಟ್ರಾನ್ಸ್. ಸೊ ಅದರಿಂದನೇ ಏನಾಗುತ್ತೆ, ಕೋವಲೆಂಟ್ ಬಾಂಡ್ ಫಾರ್ಮ್ ಆಗೋದು. ಇಟ್ ಮೇ ಬಿ ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಆರ್ ಟ್ರಿಪಲ್ ಬಾಂಡ್. ಅಂಡರ್ಸ್ಟ್ಯಾಂಡ್? ಸಿ ಕಾರ್ಬನ್ ಇಟ್ ವಿಲ್ ಶೇರ್ ದ ಎಲೆಕ್ಟ್ರಾನ್ ಇನ್ಸ್ಟೆಡ್ ಆಫ್ ಲೂಸಿಂಗ್ ಆರ್ ಗೇನಿಂಗ್. Thereby it will form the covalent bond. Clear? So next 3 marks illu kuda ನೀವು ಗಮನಿಸಬಹುದು. Draw the diagram of the arrangement of apparatus showing the reaction of steam on metal. ಇಲ್ಲಿ ಕೇಳಿರುವಂಥ ಲೇಬಲಿಂಗ್ ಪಾರ್ಟ್ಸ್ ಮೆಟಲ್ ಸ್ಯಾಂಪಲ್. ಸೊ ಈ ಒಂದು ಪಾರ್ಟನ್ನು ಲೇಬಲ್ ಮಾಡಬೇಕು
ಆ್ಯಂಡ್ ಡೆಲಿವರಿ ಟ್ಯೂಬ್ ಈ ಒಂದು ಪಾರ್ಟನ್ನು ಲೇಬಲ್ ಮಾಡಬೇಕು. ಇಟ್ ಈಸ್ ಆಸ್ಡ್ ಫಾರ್ 3 ಮಾರ್ಕ್ಸ್. ಟೋಟಲಿ ಕೆಮಿಸ್ಟ್ರಿನಲ್ಲಿ 2 ಡಯಾಗ್ರಾಮ್ಸ್ ಹೇಳಿದ್ದಾರೆ. ಇಲ್ಲಿವರೆಗೂ 2 + 3 ಯು ಗಾಟ್ 5 ಮಾರ್ಕ್ಸ್ ಫಾರ್ ಡಯಾಗ್ರಾಮ್. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ 4 ಮಾರ್ಕ್ ಕ್ವೆಶನ್. ಇಟ್ ಈಸ್ ಆಲ್ಸೋ ವೆರಿ ಈಸಿ ಕ್ವೆಶನ್. ಸೊ ವಾಟ್ ಆರ್ ಅಲಾಯ್ಸ್ ಅಂತ ಕೇಳಿದ್ದಾರೆ. ಇದು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಲೆಸನ್ನ ಕ್ವೆಶನ್. ನೇಮ್ ದ ಅಲಾಯ್ ವಿಚ್ ಹ್ಯಾಸ್ ಲೆಡ್ ಆ್ಯಂಡ್ ಟಿನ್ ಆಸ್ ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಅಂಡ್ ರೈಟ್ ಒನ್ ಯೂಸ್ ಆಫ್ ಇಟ್ ಅಂತ ಕೇಳಿದ್ದಾರೆ. ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಲೆಸನ್ ಅನ್ನು ಓಪನ್ ಮಾಡಿ ಪೇಜ್ ನಂಬರ್ 54 ಆ್ಯಂಡ್ 55 ನಲ್ಲಿ ಈ ಒಂದು ಕಾನ್ಸೆಪ್ಟ್ಸ್ ಅನ್ನು ಕೊಟ್ಟಿದ್ದಾರೆ. ಅಲಾಯ್ ಕಾನ್ಸೆಪ್ಟ್ಸ್ ಆ್ಯಂಡ್ ಸೊ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಅಲಾಯ್ಸ್ ಫಾರ್ಮ್ ಕೊಟ್ಟಿದ್ದಾರೆ. ಸೊ ನೀವು ಅದನ್ನು ಚೆಕ್ ಮಾಡಬಹುದು. ಸೊ ವಾಟ್ ಈಸ್ ಅಲಾಯ್ ಅಂತ ನೋಡೋದಾದ್ರೆ, ಅಲಾಯ್ಸ್ ಆರ್ ದ ಹೋಮೋಜಿನಸ್ ಮಿಕ್ಸ್ಚರ್ ಆಫ್ 2 or more metals ಆರ್ ಅ ಮೆಟಲ್ ವಿತ್ ಅ ನಾನ್ ಮೆಟಲ್. ವೆರಿ ಸಿಂಪಲ್. ಸೊ 4 ಮಾರ್ಕಲ್ಲಿ 1 ಮಾರ್ಕ್ ಈ ಒಂದು ಕ್ವೆಶನ್ಗೆ ನಿಮಗೆ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವೆಶನ್, ನೇಮ್ ದ ಅಲಾಯ್ ವಿಚ್ ಹ್ಯಾಸ್ ಲೆಡ್ ಆ್ಯಂಡ್ ಟಿನ್ ಆಸ್ ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್. ಸೊ ಸಾಲ್ಡರ್ ಈಸ್ ಅನ್ ಅಲಾಯ್. ಸಾಲ್ಡರ್ ಈಸ್ ಅನ್ ಅಲಾಯ್ ವಿಚ್ ಹ್ಯಾಸ್ ಲೆಡ್ ಆ್ಯಂಡ್ ಟಿನ್. ಸೊ ಇನ್ನೂ ಹಲವಾರು ಅಲಾಯ್ಸ್ ಕೊಟ್ಟಿದ್ದಾರೆ, ನೀವು ಪೇಜ್ ನಂಬರ್ 55 ನಲ್ಲಿ ರೆಫರ್ ಮಾಡಬಹುದು. ಇದರ ಯೂಸ್, ಇಟ್ ಈಸ್ ಯೂಸ್ ಫಾರ್ ವೆಲ್ಡಿಂಗ್ ದ ಎಲೆಕ್ಟ್ರಿಕಲ್ ವೈರ್ಸ್ ಟುಗೆದರ್. ಓಕೆ, ಸೊ ಈ ಒಂದು ಕಾನ್ಸೆಪ್ಟ್ಗೆ ದೇ ಹ್ಯಾವ್ ಗಿವನ್ 1 ಮಾರ್ಕ್. ನೆಕ್ಸ್ಟ್, ವಾಟ್ ಈಸ್ ಅನ್ ಆಂಫೋಟರಿಕ್ ಆಕ್ಸೈಡ್ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಕಾನ್ಸೆಪ್ಟ್ is also very very important. So this concept is in acids, bases and salts lesson. Metal oxides which react both as acids as well as bases to produce salt and water. It is called as amphoteric oxides. ಇದನ್ನ 2 to 3 times public examination ಅಲ್ಲೂ ಕೂಡ ಕೇಳಿದ್ರು. So in finally one more question is left, that is write the chemical properties of metal. ಇದಕ್ಕೆ ಲಾಸ್ಟ್ 1 ಮಾರ್ಕ್ ಇರುತ್ತೆ. ಸೊ ಫಸ್ಟ್ ಪಾಯಿಂಟ್ ಇಂದ ನೋಡೋದಾದ್ರೆ, ಮೋಸ್ಟ್ ಆಫ್ ದ ಮೆಟಲ್ ಆಕ್ಸೈಡ್ಸ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್. ಸಿ, ನೀವು ಕನ್ಫ್ಯೂಸ್ ಮಾಡ್ಕೊಳ್ಬಹುದು ಫಿಸಿಕಲ್ ಪ್ರಾಪರ್ಟೀಸ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಫಿಸಿಕಲ್ ಪ್ರಾಪರ್ಟೀಸ್ ಅನ್ನು ಕೇಳಿದಾಗ ಮೆಟಲ್ಸ್ ಆರ್ ಮ್ಯಾಲೆಬಲ್, ಮೆಟಲ್ಸ್ ಆರ್ ಡಕ್ಟೈಲ್, ಸೊನೋರಸ್, ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ, ಈ ರೀತಿ ಬರಿಬೇಕಾಗತ್ತೆ. ಬಟ್ ಹಿಯರ್ ದೇ ಆರ್ ಆಸ್ಕಿಂಗ್ ದ ಕೆಮಿಕಲ್ ಪ್ರಾಪರ್ಟಿ. ಸೊ ಯು ನೀಡ್ ಟು ರೈಟ್ ಮೋಸ್ಟ್ ಆಫ್ ದ ಮೆಟಲ್ ಆಕ್ಸೈಡ್ಸ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್ ಬಟ್ ಫ್ಯೂ ಆಫ್ ದೆಮ್ ವಿಲ್ ಡಿಸಾಲ್ವ್ ಟು ಫಾರ್ಮ್ ದ ಆಲ್ಕಲಿ. So 2 more points I have given here. Metals react with water to form metallic oxides or metal hydroxide and hydrogen gas is released. And last point, when metals react with salt solution, most reactive metal will displace less reactive metal. Okay, this is also one of the chemical property of metal. So in the next video, I will upload model question paper 1 biology answers. If you find this video is useful, kindly like and share with your friends. Thank you so much for watching this video.